ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಈ ಮದುವೆ ಮನೆಗಳಲ್ಲೆಲ್ಲ ನಮಗೆ ಈ ಸ್ವೀಟನ್ನ ಕೊಡ್ತಾರೆ. ನಾವು ಮನೇಲಿ ಮಾಡೋಣ, ಅದು ಹೇಗೆ ಬರುತ್ತೆ ನೋಡೋಣ. ಅದೇನು ಅಂತ ಹೇಳಿದ್ರೆ ಸೋರೆಕಾಯಿ ಮತ್ತು ಸಬ್ಬಕ್ಕಿ ಜೊತೆಗೆ ಪಾಯಸ ಮಾಡೋದು. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಹಾಗೆ ಲೈಕ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ. ಇದು ಪಾಯಸನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ರೆಡಿ ಇರುವಂಥ ಸಬ್ಬಕ್ಕಿ ಮತ್ತು ಸೋರೆಕಾಯಿ ಅದ್ರದ್ದು ಪಾಯಸ. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಹೇಗೆ ಮಾಡೋದು ಅಂತಂದರೆ, ಈ ಸಬ್ಬಕ್ಕಿ ನಾನು ನೈಲಾನ್ದು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಸಬ್ಬಕ್ಕಿನೂ ಮಾಡ್ಬೋದು. ಅದನ್ನು 1 hour ನೀರಲ್ಲಿ ನೆನೆಸಿಡಿ, ಆಯಿತಾ. ನಾನು ಈ ಬೌಲಲ್ಲಿ ಅರ್ಧ ಮಾತ್ರ ತೊಗೊಳ್ತೀನಿ. ಅದಕ್ಕೆ ಫುಲ್ ನೀರು ಹಾಕ್ತೀನಿ. ಹಾಕ್ಬಿಟ್ಟು 1 hour ನೆನೆಸೋಣ, ಅದು ನೆನಿಲಿ, ಆಯಿತಾ. ಆ ಟೈಮಲ್ಲಿ ಅದು ಉಣಿಯುವಂಥ ಟೈಮಲ್ಲಿ ನಮಗೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ದೊಡ್ಡ ಸೋರೆಕಾಯಿ ಏನಲ್ಲ, ಸ್ವಲ್ಪ ಮೀಡಿಯಮ್ ಆಗಿರುವಂಥದ್ದು. ಆ ಸೋರೆಕಾಯಿದು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು, ಸ್ವಲ್ಪ ಗಟ್ಟಿ ಇರ್ತದೆ ಸಿಪ್ಪೆ, ಆ ಸಿಪ್ಪೆನ ಕ್ಲೀನಾಗಿ ತೆಗೆದುಬಿಡಿ. ಅದಾದಮೇಲೆ ನೋಡಿ, ಈ ಥರ ಸಿಪ್ಪೆ ತೆಗೆದುಬಿಡಬೇಕು. ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ದಮ್ ರೂಟ್ ಕೂಡ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಇದನ್ನು ತುರ್ಕೊಳ್ಬೇಕು, ಆಯಿತಾ. ಅರ್ಧ ಕಟ್ ಮಾಡಿಕೊಂಡೆ ನಾನು, ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಆಗಲಿ ಅಂತ. ಆಮೇಲೆ ಈ ಥರ ಅರ್ಧ ತುರಿದಿದ್ದೀನಿ. ಈ ಒಳಗಡೆ ನೋಡಿ ಈ ಥರ ಬೆಂಡಂಗೆ ಇರುತ್ತೆ. ಇದು ಬೇಡ, ಮೇಲಿದ್ದು ಮಾತ್ರ ಒಂದು ಲೈಟ್ ಗ್ರೀನಿಶಲ್ಲಿ ಸಿಗುತ್ತೆ ನಮಗೆ, ಅದನ್ನು ಮಾತ್ರ ತೊಗೊಳ್ಬೇಕು. ಹಿಂಡಿ ತೆಗಿಬೇಕು, ಅದ್ರದ್ದು ನೀರಿನ ಅಂಶ ಎಲ್ಲ ಹೋಗಿಬಿಡ್ಬೇಕು. ಹೋಗ್ಬಿಟ್ಟು ಕೈಯಲ್ಲಿ ಹಿಂಡಿ ತೆಗೊಳ್ಳಿ. ಈಗ ನಾನು ಕುಕ್ಕರ್ನ ಇಡ್ತಾಯಿದ್ದೀನಿ, ಯಾಕಂದರೆ ಯಾವಾಗಲೂ ಸ್ವೀಟ್ಗಳು ಹಂಗೆಲ್ಲ ಮಾಡುವಾಗ ತಳ ಗಟ್ಟಿ ಇರಬೇಕು, ಪಾತ್ರೆದು ತಳ ಗಟ್ಟಿ ಇರಬೇಕು. ಅದಕ್ಕೆ ಆ ಕುಕ್ಕರ್ಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಹುರಿದ್ಬಿಟ್ಟು ಸಪ್ರೇಟು ತೆಗೆದಿಟ್ಕೊಳ್ತೀನಿ. ಪಾತ್ರೆದು ತಳ ಗಟ್ಟಿ ಇಲ್ಲದೆ ಹೋದರೆ ಅದು ಅಡಿ ಹಿಡಿಯೋದು, ಸೀದೋಗೋದು ಈ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿ ತೆಗೆದಿಟ್ಬಿಟ್ಟೆ. ಮತ್ತು ತುರಿದಂಥ ಸೋರೆಕಾಯಿ ಇದೆ ನೋಡಿ, ಅದನ್ನ ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಆ ಸೋರೆಕಾಯಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಅದು ಎಲ್ಲ ನಾವು ಹಾಕಿರೋ ತುಪ್ಪನೆಲ್ಲ ಇಟ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ, ಒಂದು ಕಲರ್ ಚೇಂಜ್ ಆಗುತ್ತೆ ಅದರದ್ದು. ಆಮೇಲೆ ಆ ಸೌಂಡು, ನೀರದ್ದು ಸೌಂಡ್ ಇದೆ ನೋಡಿ, ಅದು ಹೋಗುತ್ತೆ. ಅಲ್ಲಿವರೆಗೂ ಇದು ಮಾಡ್ಕೊಳ್ಳಿ. ನೋಡಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಹೊಂದಿದೆ ನೋಡಿ, ಹೊಂದಿದೆ ಅಲ್ವಾ, ಚೆನ್ನಾಗಿ ಹೊಂದಿದೆ. ಈಗ ಇದ್ರ ಜೊತೆಗೇ ಸಬ್ಬಕ್ಕಿನ ಹಾಕ್ಕೊಳ್ಬೇಕು, ಆಯಿತಾ. ಬೇಗ ಬೇಯುತ್ತೆ, ಒಂದೇ ವಿಷಲ್ಗೆ ಬೇಯುತ್ತೆ. ಈಗ ಸಬ್ಬಕ್ಕಿನೂ ಹಾಕಿಬಿಟ್ಟು 1 ಬೌಲು ಹಾಲು ಹಾಕಬೇಕು. ನಾವು ಅರ್ಧ ಸಬ್ಬಕ್ಕಿ ತೊಗೊಂಡಿದ್ವಿ, ಅದು ಉಂಟು ಬಂದಾಗ 1 ಬೌಲ್ ಆಯಿತು. ಮತ್ತು 1 ಬೌಲ್ ಹಾಲು. ಮತ್ತು ಇದು ಕೋವಾ, ಇದು ಕೋವಾ ಆಪ್ಷನ್ನು, ಹಾಕಿದ್ರೇ ಚೆಂದ. ಅದು ಬೇಡ ಇಲ್ಲ ಅಂತ ಹೇಳಿದ್ರು ಕೂಡ ಹಾಗೆ ಮಾಡ್ಬೋದು, ಬಟ್ ಕೋವಾ ಹಾಕಿ ಚೆನ್ನಾಗಿರುತ್ತೆ. ಒಂದು ಟೇಸ್ಟಿಗೆ 1 ಚಿಟಿಕೆ ಉಪ್ಪು ಕೂಡ ಹಾಕಿ ಇದಿಷ್ಟು ಹಿಂಗೆ ಮಿಕ್ಸ್ ಮಾಡಿ ಕುಕ್ಕರ್ದು ಲಿಡ್ಡನ್ನ ಮುಚ್ಚಿ ಒಂದೇ ಒಂದು ವಿಜಿಲ್ಗೆ ತೆಗೀರಿ, ಸಾಕು. ಬೇಗ ಬೇಯುತ್ತೆ. ಸೋರೆಕಾಯಿ ಆಲ್ರೆಡಿ ತುರಿದಿದ್ದೀವಿ, ತುಪ್ಪದಲ್ಲಿ ಹುರಿದಿದ್ದೀವಿ, ಮತ್ತು ಸಬ್ಬಕ್ಕಿ ಚೆಂದ ನೆಂದಿದೆ ಅದು 1 hour. ಸೊ 1 ವಿಜಿಲ್ಗೆ ನೋಡಿ ಈ ಥರ ಬೆಂದು ಸಿಗುತ್ತೆ ನಮಗೆ, ಆಯಿತಾ. ನೋಡಿ ಹಿಂಗೆ ಸಿಗುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಈಗ ಮಕ್ಕಳಿಗೆ ರಜಾ ಇದೆಯಲ್ಲ, ಹಾಗಾಗಿ ಡೈಲಿ ಒಂದೊಂದು ಸ್ವೀಟ್ಸು, ಜ್ಯೂಸ್ ಹಾಗೆಲ್ಲ ನಾನು ಮಾಡಿ ತೋರಿಸ್ತೀನಿ. ಅವ್ರಿಗೆ ಮಾಡಿಕೊಡಿ ನೀವು ಕೂಡ ಮನೇಲಿ. ಇದು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೇ ಹಾಕಬೇಕು. ಬೆಲ್ಲ ಹಾಕಿದರೆ ಟೇಸ್ಟ್ ಬೇರೆ ಆಗಿಬಿಡುತ್ತೆ. ಸಕ್ಕರೆನೇ ಹಾಕಿ, ಸಿಹಿ ಕಡಿಮೆ ಬೇಕು ಅಂತ ಹೇಳಿದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ, ನಿಮ್ಮ ಖುಷಿ ಅದು ಸ್ವೀಟು. ಅದು ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆದಮೇಲೆ ನಾವು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ, ಚೆಂದ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಒಂದು ಉಗುರು ಬೆಚ್ಚಗಿರುತ್ತೆ ನೋಡಿ, ಆ ಟೈಮಲ್ಲೇ ತಿನ್ನಿ, ಎಕ್ಸಲೆಂಟ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದನ್ನು ಖಂಡಿತ ಟ್ರೈ ಮಾಡಿ ಮನೇಲಿ. ನೀವೆಲ್ಲರೂ ತಿನ್ನುವಾಗ ನನ್ನ ನೆನೆಸ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.